ನಮಸ್ತೆ ಸ್ನೇಹಿತರೆ. ಮೊದಲನೇದಾಗಿ 1000 ಸಬ್ಸ್ಕ್ರೈಬ್ ಆಗಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಮೊನ್ನೆ ದಿನ ನಾನು ಲೈವ್ ಬಂದಿದ್ದೆ. ಅಲ್ಲಿ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಸಮಾನಾರ್ಥಕ ಪದಗಳನ್ನು ಬಿಡಿಸೋದಾಗಿರ್ಬೋದು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೆ. ಬಟ್ ಯೂಟ್ಯೂಬಲ್ಲಿ ಲೈವ್ ಬರಬೇಕಾದ್ರೆ ವಾಯ್ಸಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಅವಾಗ ಲೈವ್ ಅದು ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇರೋದಕ್ಕೆ ನಾನು ಏನು ಮಾಡಿದೆ, ವಾಯ್ಸ್ ಕೊಡದೆ ಹಾಗೆ ಅಪ್ಲೋಡ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಮತ್ತು ಲೈವಲ್ಲಿ ಈ ಆ್ಯಪಲ್ಲಿ ಅದು ಲೈವ್ ಬರ್ತಾ ಇಲ್ಲ, ವಾಯ್ಸ್ ಪ್ರಾಬ್ಲಮ್ ಬರ್ತಾ ಇದೆ. ಬಟ್ ಬೇರೆ ಏನಾದರೂ ಆ್ಯಪ್ ಇದ್ದರೆ ನಾನು ಸಜೆಸ್ಟ್ ಮಾಡಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ತುಂಬ ದಿನಗಳ ನಂತರ ಮತ್ತೊಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಅದು ಬೇರೆ ಯಾವ ಕ್ವಶನ್ ಪೇಪರು ಅಲ್ಲ, ಕೆ ಡಿಪಾರ್ಟ್ಮೆಂಟ್ ಅವ್ರದ್ದು, ಕೆ ಎ ಅವ್ರದ್ದು ಏನು ಎಂದು ಅಂದರೆ 29/9/2024 ನಡೆಯತಕ್ಕಂಥ ಪ್ರಶ್ನೆ ಪತ್ರಿಕೆ. ನಮ್ಮ ಪ್ರಶ್ನೆ ಪತ್ರಿಕೆ ಸಿರೀಸ್ ಏನಿದೆ ಅಂದರೆ A2 ಅಂತಕ್ಕಂಥ ಸಿರೀಸು. ಇದು 120 ನಿಮಿಷಗಳು, 150 ಅಂಕಗಳಿಗೆ 100 ಪ್ರಶ್ನೆಗಳು ಇರುವಂಥದ್ದು. ಸೊ ಇದು ಎಲಿಜಿಬಲ್ ಪರೀಕ್ಷೆ ಆಗಿರೋದ್ರಿಂದ 50 ಅಂಕಗಳನ್ನು ಪಡೆದರೆ ನೀವೇನಾಗ್ತೀರಿ ಅಂದರೆ ಈ ಪರೀಕ್ಷೆಗೆ ಉತ್ತೀರ್ಣವಾಗುವಂಥದ್ದು. ಸೊ ತಡ ಮಾಡದೆ, ಮತ್ತು ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಹೌದಾ? ಇದು ಅಧಿಕೃತ ಕೀ ಉತ್ತರಗಳು. ಏನ್ರಿ ಇವು ಅಧಿಕೃತ ಉತ್ತರಗಳೊಂದಿಗೆ ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಸೊ ಲೇಟ್ ಮಾಡದೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ, ಹೇಳಿಕೆ ಇದೆ. ಯತಿ ಎಂದರೆ ವಿರಾಮ ಅಂತ ಕೊಟ್ಟಿದ್ದಾರೆ. ವಿವರಣೆ ಕೊಡ್ತಾರೆ ಏನಂದರೆ, ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಮೇಲಿನ ಹೇಳಿಕೆ ಮತ್ತು ವಿವರಗಳಲ್ಲಿ ಸರಿಯಾದದ್ದು ಅಂತ ಕೇಳಿದರೆ ಇಲ್ಲಿ ಉತ್ತರ ಬಂದು ಯಾವುದಾಗುತ್ತೆ ಹೇಳಿದ್ದಾರೆ. ಸೊ ಹೇಳಿಕೆ ಮಾತ್ರ ಸರಿಯಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಒಂದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಬಂದು 1 ಸರಿಯಾಗಿರುವಂಥದ್ದು. ಇನ್ನು ಪ್ರಶ್ನೆ ನಂಬರ್ 2 ನೋಡ್ತಾ ಹೋಗೋದಾದರೆ, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಲು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾಗಿ ಇರುವುದು ಯಾವುದು ಅಂತ ಹೇಳಿರುವಂಥದ್ದು. ಸೊ ಇಲ್ಲಿ ಯಾವುದು ಅಂತಂದರೆ 1ನೇ ಉತ್ತರ ಸರಿಯಾಗಿರುತ್ತದೆ. ನಮಗೆ ಉಪಾಧ್ಯಾಯರು ಅಂತಕ್ಕಂಥದ್ದು ಸರಿ ಇರುವಂಥದ್ದು ಸ್ನೇಹಿತರೆ. ಸೊ ಯಾರ್ಯಾರು ಎಕ್ಸಾಮ್ ಬರ್ತಿದ್ದೀರಿ, ಇವು ಆನ್ಸರನ್ನು ಹಾಕ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಯಾಕಂತಂದರೆ ಇದು ಸರ್ಕಾರದಿಂದ ಅಧಿಕೃತ ಈ ಉತ್ತರಗಳು ಇರುವಂಥದ್ದು. ಓಕೆ, ಅರ್ಥ ಆಯ್ತು ರೀ. ಇನ್ನು ನೋಡಿರಿ, ಪ್ರಶ್ನೆ ನಂಬರ್ 3 ಇದೆ. ಮುಂದಿನ ಯಾವ ವಚನಕಾರರು ಅಂಕಿತ ನಾಮಗಳು ಸರಿಯಾಗಿವೆ ಅಂತ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ಏನು ಅಂತಂದರೆ ಉತ್ತರ ಸಿ ಇರುವುದು ಸರಿಯಾಗಿರುವಂಥದ್ದು. ಹಾಗಾದರೆ ನೋಡೋದಾದರೆ, ಅಕ್ಕ ಮಾದೇವಿ ಮಹೇಶ್ವರ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಿರುವಂಥದ್ದು. ಬಸವಣ್ಣನವರು ಕೂಡಲ ಸಂಗಮದೇವ, ಇದು ತಪ್ಪಿರುವಂಥದ್ದು. ಇನ್ನು ಮಡಿವಾಳ ಮಾಚಯ್ಯ, ಇದು ಸರಿ ಇರುವಂಥದ್ದು. ಹೌದ್ರಿ. ಉರಿಲಿಂಗ ಪೆದ್ದೆ ಅಂತಕ್ಕಂಥದ್ದು ಉರಿಲಿಂಗ ಪೆದ್ದ ಪ್ರಿಯ ವಿಶೇಷ, ಇವು ಸರಿಯಾಗಿರುವಂಥದ್ದು. ಸೊ ಹಾಗಾಗಿ ಉತ್ತರ ಬಂದು 3 ಮತ್ತು ಸಿ ಮತ್ತು ಡಿ ಸರಿ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ ರೀ. ನಂತರ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದರೆ ಜಾತ್ಯತೀತ ಹಲವಾರು ಬಾರಿ FD SD ಎಕ್ಸಾಮಲ್ಲಿ ಕೇಳಿರುವಂಥದ್ದು. 4ನೇದು ಉತ್ತರ 4 ಸರಿ ಇರುವಂಥದ್ದು. ಇನ್ನು 5ನೇ ಪ್ರಶ್ನೆ ನೋಡ್ರಿ, ದಿಕ್ ಪ್ಲಸ್ ದೇಶ, ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ತಪ್ಪಾಗಿರ್ತೀರಿ ಇದನ್ನು. ಇದೇನಾಗುತ್ತೆ ಅಂದರೆ ದಿಗ್ಗೇಶ ಆಗುವಂಥದ್ದು. ಸೊ ಅರ್ಥ ಆಯ್ತು. 2ನೇದು ಸರಿಯಾಗಿರುತ್ತೆ. ಪ್ರಶ್ನೆ ನೋಡ್ರಿ, ಉದಕ, ಜಲ, ತ್ವಯ್ಯು, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದವನ್ನು ಬರೆಯಿರಿ ಅಂತ ಕೊಡಿದ್ದಾರೆ. ಅರ್ಥ ಆಯ್ತು. ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ಜಲ ಅಂತಕ್ಕಂಥ ಪದ ನೋಡಿದ್ರೆ ನಮ್ಗೆ ಏನು ಅನಿಸ್ಬಿಡುತ್ತೆ, ಇದು ನೀರು ಸರಿಯಾಗಿರುವಂಥದ್ದು ಅಂತ ನಮಗೆ ತಿಳ್ಕೊಂಡ್ಬಿಡ್ತೀವಿ. ಇದೆಲ್ಲದು ಸರಿಯಾಗಿರ್ಬೋದು ಅಂತ ಭಾವಿಸ್ತೀನಿ. ನಂತರ ಪ್ರಶ್ನೆ ನೋಡೋದಾದರೆ, ಕನ್ನಡ ಕಾದಂಬರಿಯ ಪಿತಾಮಹ ಎನಿಸಿಕೊಂಡವರು ಯಾರು ಅಂತ ಕೇಳಿದರೆ ಇಲ್ಲಿ ಗಳಗನಾಥ ಸರಿಯಾಗಿರುವಂಥದ್ದು. ಇದು ಕೂಡ ತಾವು ಸರಿಯಾಗಿರ್ತೀರಿ ಅಂತ ಭಾವಿಸ್ತಾ ಇದ್ದೀನಿ. ನಂತರ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಕವಿ ಮತ್ತು ಕೃತಿಗಳು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ ರಾ ಬೇಂದ್ರೆಯವರ ನಾದಲೀಲೆ ಸರಿಯಾಗಿರುವಂಥದ್ದು. ಇನ್ನು ಆಯ್ಕೆ 9ನೇ ಪ್ರಶ್ನೆ 9ನ್ನು ನೋಡೋಣ. ಗುಂಪಿಗೆ ಸೇರಿದ ಪದವನ್ನು ಆರಿಸಿರಿ ಅಂತ ಹೇಳಿದರೆ ಇಲ್ಲಿ ಬೇಸಿಗೆ ಇದರ ಉತ್ತರ ಸರಿಯಾಗಿರುವಂಥದ್ದು. ಸೊ ಇವೆಲ್ಲ ಹಳೆಗನ್ನಡ ಆಗುತ್ತೆ, ಬೇಸಿಗೆ ಕನ್ನಡ ಪದವಾಗಿರುವಂಥದ್ದು. ಓಕೆನಾ. ನೆಕ್ಸ್ಟ್ ನೋಡ್ರಿ, ಯಾರ್ಯಾರು ಪಿಕ್ಚರ್ ನೋಡೋದ್ರಿಂದ ಎಷ್ಟು ಅನುಕೂಲ ಆಗ್ತದೆ ನೋಡ್ರಿ. ಕಾಂತಾರ ಮೂವಿ ಐತಲ್ಲ ನೋಡ್ರಿ, ಕಾಂತಾರ ಇದರ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸಮಾನಾರ್ಥಕ ಪದ ಕೇಳಿದ್ದಾರೆ. ಅಂದರೆ ಪದದ ಅರ್ಥ ಕೇಳಿಲ್ಲ, ಸಮಾನಾರ್ಥಕ ಪದ. ಹೌದ್ರಿ. ನೋಡ್ರಿ, ಅಡವಿ ಅಂದ್ರೂ ಕೂಡ ಕಾಡು, ಅರಣ್ಯ ಅಂದ್ರೂ ಕಾಡು, ವಿಪಿನ ಅಂದ್ರೂ ಕಾಡು. ಅರ್ಥ ಆಯ್ತು ರೀ. ಕಾಂತಾರ ಅಂದ್ರೆ ಕಾಡು. ಸೊ ಇದನ್ನು ಹಾಕಿದ್ದೆ ನೋಡ್ರಿ, ಅದರಲ್ಲಿ ನೋಡ್ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ. ಓಕೆ. 10ನೇದಕ್ಕೆ 11 ಪ್ರಶ್ನೆ ನೋಡ್ರಿ, ಇಷ್ಟ ಎಂಬುದು ಅಂತ ಕೇಳಿದ್ದಾರೆ. ಇಷ್ಟ ಎಂಬುದು ಪರಿಮಾಣ ವಾಚಕವಾಗಿರುವಂಥದ್ದು. ದಿಗ್ವಾಚಕ ಅಂದ್ರೆ ಏನ್ರಿ, ದಿಕ್ಕುಗಳ ಬಗ್ಗೆ ಹೇಳುವಂಥದ್ದು. ದಿಕ್ಕುಗಳೇ ಪೂರ್ವ ಪಶ್ಚಿಮ ಆಗಿರ್ಬೋದು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ತೆಂಕಣ ಬಡಗನ, ಇವು ದಿಗ್ವಾಚಕ ಆಗ್ತಾವೆ. ಹೌದ್ರಿ. ಇನ್ನು ಸಂಖ್ಯಾವಾಚಕ ಅಂದ್ರೆ 1 2 3 4 ಇವೆಲ್ಲ ಏನಾಗ್ತಾವೆ ರೀ, ಸಂಖ್ಯಾವಾಚಕವಾಗಿರುವಂಥದ್ದು. ಅರ್ಥಾತ್ರಿ. ಇನ್ನು ಪ್ರಕಾರವಾಚಕ ಅಂದ್ರೆ ಅಷ್ಟು ಇಷ್ಟು ಇವೆಲ್ಲ ಏನಾಗ್ತಾವೆ, ಪ್ರಕಾರವಾಚಕವಾಗಿರುವಂಥದ್ದು. ಓಕೆ. ಕೇಳಿದಾರೆ ಏನು ಕೇಳಿದರೆ, ನ ನ ನ ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ ಅಂತ ಕೇಳಿದರೆ ಇದು ತಮಗೆ ಗೊತ್ತಿರಲಿ, ಇದು ಅನುನಾಸಿಕ. ಹೌದ್ರಿ. ನಾಸಿಕ ಅಂದ್ರೆ ಮೂಗಿನ ಮೂಲಕ ಉಚ್ಚಾರ ಮಾಡೋದಕ್ಕಾಗಿ ಇದನ್ನ ಏನಂತಾರೆ, ಅನುನಾಸಿಕ ಅಂತ ಕೂಡ ಕರೆಯುವಂಥದ್ದು. ಇನ್ನು ಪ್ರಶ್ನೆ ನಂಬರ್ 13 ನೋಡೋದಾದರೆ, ಈ ಕೆಳಗಿನ ವಾಕ್ಯಗಳಲ್ಲಿ
ಅವ್ಯಯ. ಈ ಸುದ್ದಿ ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಅಂತ ಬರ್ತದೆ. ಇದರಲ್ಲಿ ಅವ್ಯಯ ಯಾವುದು ಅಂತಂದ್ರೆ ಕೂಡಲೇ ಅಂತಕ್ಕಂಥದ್ದು ಅವ್ಯಯವಾಗುತ್ತದೆ. ಸೊ ಇದನ್ನು ಯಾಕೆ ನೀವು ಸರಿಯಾಗಿ ಕೇಳಿಸ್ಬೇಕು ನೋಡ್ಕೋಬೇಕು ಅಂತಂದರೆ ಮುಂದಿನ ಪರೀಕ್ಷೆಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಇನ್ನು 14ನೇ ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿಯ ಮೂಲದಿಂದ ರೂಪವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಬ್ರಾಹ್ಮಿ ಭಾಷೆ ನೋಡಿ ಸ್ನೇಹಿತರೆ. ಕೆಲವೊಬ್ಬರು ಪ್ರಾಕೃತ ಅಂತ ಹೇಳ್ತಾ ಇದ್ರು. ನಾನು 2-3 ದಿವಸದಿಂದ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಎಲ್ಲರೂ ಆನ್ಸರ್ ಆಗ್ತಾ ಇದ್ರು. ಸೊ ಅಧಿಕೃತ ಉತ್ತರಗಳಿಂದಲೇ ನಾವು ಯೂಟ್ಯೂಬಲ್ಲಿ ಬರೋಣ ಅಂತ. ಅಂದರೆ ಇದು ಉಳಿದು ಬಿಡ್ತೈತೆ, ಇತಿಹಾಸ ಆಗಿಬಿಡುತ್ತೆ ಇದು. ಹೌದಾ, ನಾವು ಯಾರೋ ತಜ್ಞರು ಕೊಟ್ಟಿದ್ದು ಹಾಕಿದರೆ ಏನಾಗಿಬಿಡ್ತೈತೆ, ಅದು ಸರಿ ಹೋಗಲ್ಲ. ಯಾರೋ ಹಿಂದಿನ ಒಂದು ವರ್ಷ ಬಿಟ್ಟು ಯಾರು ನೋಡಿದ್ರು ಕೂಡ ಅವರಿಗೆ ಸರಿಯಾದ ಉತ್ತರಗಳನ್ನೇ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾನು ವೇಟ್ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು 15ನೇ ಪ್ರಶ್ನೆ ನೋಡ್ರಿ, ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಏನಾಯ್ತು ಬುದ್ಧಿ ಬಂತು ಅಂತಕ್ಕಂಥದ್ದು. ಇದು ಯಾವ ಅಲಂಕಾರ ಅಂತಂದ್ರೆ ತಮಗೆ ಗೊತ್ತಿರಲಿ, ಇದು ದೃಷ್ಟಾಂತ ಅಲಂಕಾರವಾಗಿರುವಂಥದ್ದು. ಇನ್ನು ಪತರಗುಟ್ಟು ನುಡಿಗಟ್ಟಿನ ಅರ್ಥ ಅಂತಂದ್ರೆ ಇದು ಎದುರುವಂಥದ್ದು ಆಗುತ್ತೆ. ಪತರಗುಟ್ಟು ಅಂತಕ್ಕಂಥದ್ದು ಎದುರುವಂಥ ಆಗುತ್ತೆ. ಇನ್ನು 17ನೇ ಪ್ರಶ್ನೆ ನೋಡಿದ್ರೆ, ಈ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದವಾದ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಕೊಡ್ತಾರೆ. ಭ್ರಷ್ಟಾಚಾರ ಇದು ತಪ್ಪಿರುವಂಥದ್ದು, ಸರಿಯಾದ ಉತ್ತರ ಭ್ರಷ್ಟಾಚಾರ, ಇದು ಸರಿ ಇರುವಂಥದ್ದು. ಸೊ ಇದು ಹಲವಾರು ಬಾರಿ ಪರೀಕ್ಷೆಗೆ ಕೇಳಿದರೆ ಹೊಳ್ಳಿ ರಿಪೀಟೆಡ್ ಆಗಿರುವಂಥದ್ದು. ಹಾಗಾಗಿ ಇವುಗಳನ್ನು ಜಾತ್ಯತೀತ ಇವುಗಳನ್ನು ನಾವೇನು ಮಾಡಬೇಕಾಗುತ್ತೆ, ನೋಡ್ತಾ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂದ್ರೆ ಸಡನ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಇನ್ನು 18ನೇ ಪ್ರಶ್ನೆ, ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದ್ರದ್ದು 3ನೇ ಉತ್ತರ ಇದೆ ನೋಡ್ರಿ, ಪಾರಮಾರ್ಥಿಕ ಅಂತಕ್ಕಂಥದ್ದು ಸರಿ ಉತ್ತರ. ಓಕೆ, ಕೆಂಪಂದೆ ತೋಳೋಣ. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡ್ರಿ, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರವಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು. ಇದು ಶೇಷಾಲಂಕಾರ ಶಬ್ದಾಲಂಕಾರ ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ವೃತ್ತಾನುಪಾಸ, ಯಮಕ, ಚಕಾನುಪ್ರಾಸ ಇವೆಲ್ಲ ಏನಾಗ್ತಾವ್ರಿ, ಶಬ್ದಾಲಂಕಾರವಾಗಿರುವಂಥದ್ದು. ಇದು ಮಾತ್ರ ಶಬ್ದಾಲಂಕಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 19ನೇ ಪ್ರಶ್ನೆ ಆಯಿತು. ಇನ್ನು ಇದು ನೋಡ್ರಿ, ವಿಧಿವಿಜ್ಞಾನ ಇರುವಂಥದ್ದು. ಇದು ಗೊತ್ತಾಯ್ತು. ಡೈಲಿ ಪಿಕ್ಚರ್ ದರ್ಶನ ಅರೆಸ್ಟ್ ಆದಾಗೂ ವಿಧಿವಿಜ್ಞಾನ ಅಂತ ಬರ್ತಾಯಿತ್ತು. ಯಾರು ಪ್ರಜ್ವಲ್ ರೇವಣ್ಣ ಅವರೆಲ್ಲ ಬಂದಾಗ ದಿನ ಟಿವಿಯಲ್ಲಿ ಬರ್ತಾಯಿತ್ತು ಇವಾಗ. ಇನ್ನು ನೋಡ್ರಿ, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆ ಆದರೆ ಊರಲ್ಲಿ ಅಂತಕ್ಕಂಥ ಪದವು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಅಂತಂದ್ರೆ, ಊರಲ್ಲಿ ಅಂತಕ್ಕಂಥದ್ದು ಲೋಪ ಸಂಧಿ. ಊರು ಅಧಿಕಲ್ಲಿ ಊರಲ್ಲಿ. ಹೌದ್ರಿ. ಆಗಮ ಸಂಧಿ ಒಳಗೆ ನೋಡ್ರಿ, ಯಕಾರಾಗಮ ಮತ್ತು ವಕಾರಾಗಮ ಸಂಧಿ ಆಗಮವಾಗಿರ್ತವೆ. ಒಂದು ಅಕ್ಷರ ಬರುವಂಥದ್ದಕ್ಕೆ ಆಗಮ ಸಂಧಿ ಅಂತಾರೆ. ಅದೇ ರೀತಿ ಇಲ್ಲಿ ಆದೇಶ ಸಂಧಿ ಅಂತಂದ್ರೆ ಕತಪಗಳಿಗೆ ಏನ್ರಿ, ಕತಪಗಳಿಗೆ ಗ ದ ಬಗಳು ಆದೇಶವಾಗಿ ಬರೋದಕ್ಕೆ ಏನಂತಾರೆ, ಆದೇಶ ಸಂಧಿ ಅಂತೇಳಿ ಕರೀತಾರೆ. ಗುಣಸಂಧಿ ಬಗ್ಗೆ ನೋಡ್ಕೊಡೋದು. ಕಳುಹ್ಯಾರೆ ಎಂಬ ಗ್ರಾಂಥಿಕ ರೂಪ ಏನಂದ್ರೆ ಕಳಿಸಿದ್ದಾರೆ. ಇದನ್ನೆಲ್ಲರೂ ಸರಿ ಹಾಕಿರ್ತೀರಿ. ಓಕೆ. ನಂತರ ಪ್ರಶ್ನೆ ನೋಡ್ರಿ, 23ನೇದು, ಕರ್ಮಣೀಯ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳಿದರೆ ಅಲ್ಲಿ ನಪುಂಸಕ ಆಗಿರುವಂಥದ್ದು. ಆಲ್ಮೋಸ್ಟ್ ಎಲ್ಲರೂ ಇದು ಸರಿ ಅಂತ ಇದ್ರು. ಅಲ್ಲ, ನಮಗೆ ಯಾವ ಸರಿ ಅಂದರೆ ನಪುಂಸಕವಾಗಿರುವಂಥದ್ದು. ಇನ್ನು 24ನೇ ಪ್ರಶ್ನೆ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನಡೆ, ನಡೆಯಲಿ, ಬನ್ನಿ, ಮಾಡಿರಿ ಅಂತಕ್ಕಂಥದ್ದು ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಆನೆಗೆ ಗಜ, ಕರಿ ಅಂತ ಕರೀತಾರೆ. ಅದೇ ರೀತಿ ಸಮನಾರ್ಥಕ ಪದಗಳೆಂದರೆ ಸರ್ಪಕ್ಕೆ ಇರುವ ಸಮನಾರ್ಥಕ ಪದಗಳು ಯಾವುವು ಅಂತ ಕೇಳಿದ್ದಾರೆ. ಸರ್ಪ ಅಂತಂದ್ರೆ ಉಗರಕ್ಕೆ ಸರ್ಪ ಅಂತ ಕರೀತಾರೆ. ಅರ್ಥ ಆಯ್ತು ನೋಡ್ರಿ, ಇವೆಲ್ಲ ನಾನು ಪದಗಳ ಅರ್ಥ ಹಾಕಿದ್ದೀನಿ ನೋಡ್ರಿ ಚೆಕ್ ಮಾಡ್ಕೊಡ್ರಿ. ಇನ್ನು 26ನೇ ಪ್ರಶ್ನೆ ನೋಡ್ರಿ, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಈ ಹೇಳಿಕೆಗಳು ತಾವೆಲ್ಲ ಓದಿದಿರಿ ಅಂತ ಭಾವಿಸ್ತೀನಿ. 26ನೇದಕ್ಕೆ ಉತ್ತರ ಬಂದು ಡಿ ಮಾತ್ರ ತಪ್ಪು ಅಂತ ಹೇಳ್ತಾರೆ. ಅಂದರೆ ಮೇಲಿನ ಇಲ್ಲಿ ನೋಡ್ರಿ, ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳು ಅಂತ ಕೊಟ್ಟಿದ್ದಾರೆ. ಇದು ಮಾತ್ರ ತಪ್ಪು, ಎಲ್ಲ ಕೂಡ ಸರಿಯಾಗಿರುವಂಥದ್ದು ಅಂತ ಹೇಳ್ತಾರೆ. ನೋಡ್ರಿ, ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ ಅಂತ ಹೇಳ್ತಾರೆ. ಅರ್ಥ ಆಯ್ತ್ರಿ? ಓಕೆ. ನೆಕ್ಸ್ಟ್ ಪ್ರಶ್ನೆ, 27ನೇ ಪ್ರಶ್ನೆ, ಮುಂದಿನ ಹೇಳಿಕೆಗಳನ್ನು ಸರಿಯಾದ ಹೇಳಿಕೆ ಮತ್ತು ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೇಳಿದರೆ ವಿಭಕ್ತಿ ಪ್ರತ್ಯಯ ಮೇಲೆ ಇರುವಂಥದ್ದು. ಇಲ್ಲಿ ಉತ್ತರ ಬಂದು ಯಾವುದು ಅಂದರೆ ಬಿ ಸರಿ ಉತ್ತರ ಅಂತ ಹೇಳ್ತಾರೆ. ಹೌದ್ರಿ. ಅದು ಹೇಗೆ ಅಂತಕ್ಕಂಥದ್ದು ಬಿ ಮಾತ್ರ ಸರಿ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದರೆ ತಪ್ಪು ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಹೌದಲ್ರಿ? ಓಕೆ, ವೇಟ್ ಕನ್ಫ್ಯೂಸ್ ಮಾಡಬೇಡ. ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳಲ್ಲಿ ಗುರುತಿಸಿ ಅಂತ ಕೊಡ್ತಾರೆ. ಸರಿಯಾಗಿರುವಂಥದ್ದು ಹೇಳ್ರಿ ಅಂತ ಹೇಳಿದ್ದಾರೆ. ಹೌದ್ರಿ. ಚತುರ್ಥಿ ವಿಭಕ್ತಿಯ 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಈ, ಗೆ, ಕೆ ಅಂತ. ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ ಓಳ್ ಮತ್ತು ಎ ಅಂತಕ್ಕಂಥದ್ದು. ಸಂಬೋಧನಾ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳು 3 ಪ್ರತ್ಯಯಗಳನ್ನು. ಇನ್ನು 28ನೇದು, ಅರಿ ಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳ್ತಾರೆ. ಬಿರುದಾವಳಿಗಳು ಅಥವಾ ಕ್ರಿಯಾ ಸಮಾಸ ಗಮಕದಲ್ಲಿ ಕಂಡುಬರುವುದಿಲ್ಲ. ಉತ್ತರ ಯಾವ್ದ್ರಿ? 1ನೇದು ಸರಿಯಾಗಿರುವಂಥದ್ದು. ಇನ್ನು 20ನೇ ಪ್ರಶ್ನೆ ನೋಡ್ರಿ, ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ. ಕಾರಕಾರ್ಥಗಳು ಅಂತ. ಸೊ ಇದ್ರ ಉತ್ತರ ಬಂದು
4ನೇದು ಸರಿಯಾಗಿರುವಂಥದ್ದು. ಇನ್ನು 30ನೇ ಪ್ರಶ್ನೆ, ಅಕ್ಷರ ದೋಷವಿಲ್ಲದ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಶೀರ್ವಚನ ಅಂತಕ್ಕಂಥದ್ದು ಅಕ್ಷರ ದೋಷ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಅಷ್ಟೈಶ್ವರ್ಯ ಅಂತ ಇದೆ ಹೌದ್ರಿ. ಇಲ್ಲಿ ಟ ಸಾಂಗ್ ಬರ್ತದೆ, ಇಲ್ಲಿ ಧನಸ್ಸು ಅಂದ್ರೆ ದೊಡ್ಡ ಟ ಬರ್ತದೆ, ಇಲ್ಲಿ ಸಚ್ಚಿದಾನಂದ ಅಂದ್ರೆ ಇಲ್ಲಿ ಚೇಕ ಚೇದುತ್ತಾ ಬರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ 31. ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಮತ್ತು ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಎ ಬಿ ಸಿ ಡಿಗಳು ಸರಿಯಾಗಿವೆ ಅಂತ ಕೊಟ್ಟಿರುವಂಥದ್ದು. ಮೇಲಿನ ಎಲ್ಲವುಗಳು ಕೂಡ ಏನಾಗ್ತಾವೆ, ಸರಿಯಾಗಿವೆ ಅಂತ ಹೇಳ್ತಾರೆ. ಆದರೆ 33ನೇ ಪ್ರಶ್ನೆ, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳನ್ನು ತಪ್ಪಾದ ಪದ ಯಾವುದು ಅಂತ ಕೇಳಿದರೆ ಇಲ್ಲಿ ಅಂತರಂಗ ಅಂತಕ್ಕಂಥದ್ದು ತಪ್ಪಾಗಿರುವಂಥ ಪದ ಅಂತೇಳಿ ಹೇಳ್ತಾರೆ. ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಬೇರೆ ಎಳೆದಿರುವ ಪದಗಳ ಧಾತುವಿಗೆ ಸೇರಿರುವ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಯೀಸು ಅಂತಕ್ಕಂಥದ್ದು ಅಖ್ಯಾತ ಪ್ರತ್ಯಯವಾಗಿರುವಂಥದ್ದು. ಇನ್ನು 35ನೇ ಪ್ರಶ್ನೆ, ಆದಿತ್ಯೋದಂ ಎಂಬ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ಪದವು ಸರಿಯಾಗ್ತದೆ ಅಂತ ಕೇಳಿದರೆ ಆದಿತ್ಯ ಉದಯಂ ಅಂತಕ್ಕಂಥದ್ದು ಸರಿ ಇರುವಂಥದ್ದು. ಆಪ್ಷನ್ಸ್ 2 ಆದಿತ್ಯೋದಯಂ ಅಂತಕ್ಕಂಥದ್ದು, ಅದಕ್ಕೆ ಆದಿತ್ಯ ಅದಿ ಉದಯಂ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ನೋಡಿ, ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಹೌದ್ರಿ. ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಮತ್ತು 3 ಸರಿ ಅಂತ ಕೊಟ್ಟಿದ್ದಾರೆ ಹೌದ್ರಿ. ಇಲ್ಲಿ ಇದು ಎರಡು ಆಪ್ಷನ್ಸ್ ಹಾಕಿದವ್ರದ್ದು ಮಾರ್ಕ್ಸ್ ಬರ್ತೈತಿ, 3ನೇ ಆಪ್ಷನ್ಸ್ ಹಾಕಿದವ್ರಿಗೆ ಕೂಡ ಮಾರ್ಕ್ಸು ಬರುವಂಥದ್ದು. ಅರ್ಥ ಆಯ್ತು ರೀ. ನಾ ಗ್ರೇಸ್ ಕೊಡ್ತಾರತ್ ಮಾಡಿದ್ದೆ, ಅದು ಕೊಟ್ಟಿದ್ದಾರೆ ಆದರೂ ಇಲ್ಲಿ. ಇನ್ನು 37ನೇದು ನೋಡಿರಿ, ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯ ರೂಪವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದೇನಾಗ್ತೈತಿ, ದೊಡ್ಡವನು ಅದಕ್ಕೆ ಹುಡುಗ, ದೊಡ್ಡ ಹುಡುಗನು ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 38. ಇವುಗಳಲ್ಲಿ ಯಾವುದು ಮತ್ತು ಯಾವುದು ಕೆ ಎಸ್ ನಿಸಾರಮ್ಮದವರ ಸಾಹಿತ್ಯ ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ಅವ್ರದ್ದು ಯಾವುದು ಸಾಹಿತ್ಯ ಕೃತಿ ಅಲ್ಲ ಅಂತಂದರೆ ಸಿ ಮಾತ್ರ, ಅಂದ್ರೆ ದೀಪದ ಮಲ್ಲಿ ಅಂತಕ್ಕಂಥದ್ದು ಅವರ ಸಾಹಿತ್ಯ ಕೃತಿ ಅಲ್ಲ. ಸೊ ಇದು ಅವರ ಕೃತಿ, ಇದು ಅವರ ಕೃತಿ, ಇದು ಅವರ ಕೃತಿ. ಸೊ ಆಪ್ಷನ್ಸ್ ಬಂದು 4 ಈಸ್ ರೈಟ್ ಆನ್ಸರ್. ಓಕೆ, ಇನ್ನು 39 ನೋಡ್ರಿ, ಈ ಮುಂದಿನ ವಾಕ್ಯಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸಂಯುಕ್ತ ವಾಕ್ಯ ಆಗಿದೆ. ಸೊ ಇದು ಮಿಶ್ರ ವಾಕ್ಯನೂ ಆಗಬಹುದಿತ್ತು, ಬಟ್ ಸರ್ಕಾರದ ಉತ್ತರ ಬಂದು ಸಂಯುಕ್ತ ವಾಕ್ಯ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 40ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಪದಗಳ ಗುಂಪಿಗೆ ಸೇರಿದ ಪದಗಳ ಗುಂಪುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಅಂತಕ್ಕಂಥದ್ದು ಗುಂಪಿಗೆ ಸೇರದೇ ಇರುವಂಥ ಪದಗಳ ಆಗಿರುವಂಥದ್ದು. ಓಕೆ, ಕುಲಾಲ ಚಕ್ರ ಪದದ ಅರ್ಥ ಏನು ಅಂತ ಕೇಳಿದರೆ ಮಡಕೆ ಮಾಡುವ ಕುಂಬಾರನು ಬಳಸುವ ಸಾಧನ ಅಂತಕ್ಕಂಥ. ಅರ್ಥ ರೀ, ಸರಿಯಾದ ಉತ್ತರ. ಸ್ಪೀಡ್ ಆದರೆ ತಾವು ಸ್ಲೋ ಮಾಡಿ ನೋಡ್ರಿ. 42ನೇ ಪ್ರಶ್ನೆ ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಹೊಂದಿಸಿ ಬರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಬಂದು 3 ಸರಿಯಾಗಿರುವಂಥದ್ದು. ಹಾಗಾದರೆ ಸ್ನೇಹಿತರೆ ಬನ್ನಿ ನೋಡ್ತಾ ಹೋಗೋಣ. ಎಕ್ಕೆ ಯಾವ ಸಿರಿ ಇದೆ, ಎ ಜೋಗದ ಸಿರಿ ಬೆಳಕಿನಲ್ಲಿ ಅಂತಕ್ಕಂಥದ್ದು ಕೆ ಎಸ್ ನಿಸಾರಮ್ಮದವರು. ಮೂಡಲ ಮನೆಯ ಅಂತಕ್ಕಂಥದ್ದು ಅಚ್ಚೇವು ಕನ್ನಡದ ದೀಪ ಯಾರು ಬರ್ತಾರೆ, ಅಚ್ಚೇವು ಕನ್ನಡದ ದೀಪ ಅಂತಕ್ಕಂಥದ್ದು ಎಸ್ ಕರ್ಕಿರವರು. ಆದರೆ ಏನು ಉಳಿದ್ರೇನು ಕುವೆಂಪು ಮತ್ತು ದ.ರಾ ಬೇಂದ್ರೆಯವರು ಬರೀತಾರೆ. ಇನ್ನು ಬಿ ಯಾರು ಬರೀತಾರೆ, ಬಿ 1. ಸೊ ಮೂಡಲ ಮನೆ ಅಂತಕ್ಕಂಥದ್ದು ದ.ರಾ ಬೇಂದ್ರೆಯವರು ಬರೆದ್ರೆ, ಉಳಿದಿರ್ತಕ್ಕಂಥದ್ದು ಆನಂದಮಯ ಅಂತಕ್ಕಂಥದ್ದನ್ನು ಕುವೆಂಪುರವರು ಬರೆಯುವಂಥದ್ದು. ಅರ್ಥಾಯ್ತು ರೀ. ನೋಡಿರಿ, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿರವರು ಕೃಷ್ಣಗೌಡರ ಆನೆ ಎಂಬ ಸಾಹಿತ್ಯ ಯಾವ ಪ್ರಕಾರಕ್ಕೆ ಸೇರಿದ್ದು ಅಂತ ಕೇಳಿದ್ದಾರೆ. ಇದು ನಿಗ್ಗಳತೆ ಅಂತಕ್ಕಂಥ ಸಾಹಿತ್ಯ ಪ್ರಕಾರಕ್ಕೆ ಸೇರಿರುವಂಥದ್ದು. ಎಲ್ಲರೂ ಆಲ್ಮೋಸ್ಟ್ ತಪ್ಪಾಗಿರ್ತಾರೆ, ಕಾದಂಬರಿ ಆಗಿರ್ತಾರೆ, ಎಲ್ಲರೂ ನಾಟಕ ಆಗಿರ್ತಾರೆ. ಓಕೆ, ಬನ್ನಿ 44ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚಿಸಿದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇದು ತಾವೆಲ್ಲರೂ ಸರಿ ಹಾಕ್ತೀರಿ ಅನ್ನೋ ಭಾವನೆಗೆ ನನಗೆ ವಿದೇಶ ಚರಿತ್ರೆ ಅಂತಕ್ಕಂಥ ಕೃತಿ. ಇನ್ನು 45ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ಉತ್ತರ ಬಂದು 3 ಸರಿಯಾಗಿರುವಂಥದ್ದು ನೋಡಿರಿ. ಇನ್ನು 46ನೇ ಪ್ರಶ್ನೆಗೆ ಸರಿಯಾಗಿರುವಂಥದ್ದು ಉತ್ತರ 4 ಸರಿ ಇರುವಂಥದ್ದು ನೋಡ್ರಿ. ವಿರುದ್ಧ ಪದ ವಲ್ಲದನ್ನು ಗುರುತಿಸಿ, ಅದು ವಿರುದ್ಧ ಪದ ಅಲ್ಲ ಅಂಥದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೋಡ್ರಿ, ಕ್ಷಯ, ವೃದ್ಧಿ, ವ್ಯಷ್ಟಿ, ಸಮಷ್ಟಿ, ಶಾಖ, ಶೀತ ಇವೆಲ್ಲ ವಿರುದ್ಧ ಪದಗಳು. ಇದು ಸಂಧ್ಯಾ, ಸಂಜೆ ಅಂತಕ್ಕಂಥದ್ದು ಇದು ತತ್ಸಮ ತದ್ಭವ ಪದ. ಯಾವುದ್ರಿ, ತತ್ಸಮ ತದ್ಭವ ಪದವಾಗಿರುವಂಥದ್ದು. ಆನ್ಸರ್ ಬಂದು 4 ಸರಿಯಾಗಿರುವಂಥದ್ದು. ಓಕೆ, ಟೈಮ್ 48ನೇ ನೋಡ್ರಿ, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕಾವ್ಯ ಏನಾಗುತ್ತೆ ರೀ, ಕಾವ್ಯ ಬಂದು ಕಬ್ಬ.
ಅಂದ್ರೆ ಕಾವ್ಯ ಬರೆದ. ಕಬ್ಬ ಅಂತಂದ್ರೆ ಕವಿ ಅಂತ ಅರ್ಥ. ಬರೀ ಇನ್ನು ಗೋಷ್ಠಿ ಏನಾಗುತ್ತೆ ಅಂದ್ರೆ ಗೊಟ್ಟೆ ಆಗುತ್ತೆ ನೋಡಿ. ಇನ್ನು ಛತ್ರಿಕಾ ಏನಾಗುತ್ತೆ ಅಂತಂದ್ರೆ ಸುತ್ತಿಗೆ ಅಂತಕ್ಕಂಥದ್ದು. ಇನ್ನು ತಟ ಅಂದ್ರೆ ದಡ. ಇವೆಲ್ಲ ಸಮಾನಾರ್ಥಕ ಪದಗಳು. ಮನೆಯ ತನಕ ಎನ್ನುವುದು ಸಾಮಾನ್ಯ ಅವ್ಯಯವಾಗಿರುವಂಥದ್ದು. ಇನ್ನು 50ನೇ ಪ್ರಶ್ನೆ, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ಅಂತಂದ್ರೆ ನೋಟ, ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ, ಇವೆಲ್ಲ ಏನಾಗ್ತವೆ ನೋಟ. ಇವೆಲ್ಲ ಕೃದಂತ ಭಾವನಾಮ ಆಗಿರುವಂಥದ್ದು. ಇನ್ನು 51ನೇ ಪ್ರಶ್ನೆಯನ್ನು ನೋಡೋದಾದರೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಕ್ರಮಗಳು ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನು ಮಾಡಿರಿ ಅಂತ ಕೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಇದು ಏನಿಲ್ಲ, ನಿಮಗೆ ಫಸ್ಟಿಗೆ ಓದಕ್ಕೆ ಹೋಗ್ಬೇಡ್ರಿ. ಓದಕ್ಕೆ ಹೋಗಿದ್ರಿ ಅಂತಂದರೆ ಹಿಂದೆ ಮುಂದಾಗುತ್ತೆ, ತಪ್ಪಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದೇನಿಲ್ಲ, ಫಸ್ಟಿಗೆ ಬರಬೇಕು ರೀ, ಫಸ್ಟ್ನೇದು ನೋಡ್ಬೇಕು ಆಪ್ಷನ್ಸ್, ಇಲ್ಲಾರ 4ನೇದು ನೋಡಬೇಕು. ಎರಡು ಸೆನ್ಸ್ ಒಂದೊಂದು ಸರಿಯಾಗಿ ಚೆಕ್ ಮಾಡ್ತಾ ಹೋದ್ರಿ ಅಂದರೆ ಆರಾಮಾಗಿ ನಿಮಗೆ ಸಿಕ್ಬಿಡ್ತೈತೆ. ಒಂದು 2-3 ಸೆಕೆಂಡಲ್ಲಿ ನಿಮ್ಗೆ ಅದು ಅರ್ಥ ಆಗೋಗ್ತದೆ. ನೀವು ಓದ್ಕೊತ ಹೋದ್ರಿ ಅಂದರೆ ತಪ್ಪಾಗುವಂಥ ಸಂಭವ ಜಾಸ್ತಿ ಇರ್ತದೆ. ಸೊ ಇನ್ನು 52ನೇದು ನೋಡ್ರಿ, ಪಾಲಿಗೆ ಬಂದಿದ್ದು ಪಂಚಾಮೃತ. ಈ ವಾಕ್ಯದ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಇದು ಯಾವುದು ಅಂದರೆ ದೊರೆತಿದ್ರಲ್ಲೇ ಸಂತೃಪ್ತಿ ಪಡುವಂಥದ್ದು ಅಂತ ಹೇಳಿದರೆ ಇದಕ್ಕೆ 52ನೇದು 3 ಸರಿಯಾಗಿರುವಂಥ ಉತ್ತರ. ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದಗಳ ಮುಂದೆ ಯಾವ ಲೇಖನ ಚಿಹ್ನೆಯನ್ನು ಬಳಸ್ತಾರೆ ಅಂತ ಕೇಳಿದರೆ ಇದರ ಉತ್ತರ ಬಂದು 2 ಸರಿಯಾಗಿರುವಂಥದ್ದು ಸ್ನೇಹಿತರೆ. ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತಾರೆ. ಇದನ್ನೆಲ್ಲ ತಾವೆಲ್ಲ ಸರಿ ಆಗ್ತದೆ ಅಂತ ಭಾವಿಸ್ತೀನಿ. ನಂತರ ನೋಡಿ, ಇವನ್ನೆಲ್ಲ ನಂಬರ್ಗಳು ನಿಮ್ಗೆ ಗೊತ್ತಿರಬೇಕು. ಇದು ಹಳೆ ಕನ್ನಡ ಶಬ್ದಗಳು ನೋಡಿ, ಇದು ಸರಿಯಾಗಿರುವಂಥದ್ದು. ಇನ್ನು ಇಲ್ಲಿ ನೋಡ್ರಿ, ತತ್ತದನ ಈ ಅಕ್ಷರಗಳ ಸಾಲಿಗೆ ಹೊಂದಿರುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಉತ್ತರ ಬಂದು ಬಿ ಮತ್ತು ಡಿ ಅಂತ ಕೊಟ್ಟಿದ್ದಾರೆ. ಬಿ ಮತ್ತು ಡಿ. ಎರಲವಶಸ ಹೌದಲ್ರಿ. ತತ್ತದನ ಆದ್ಮೇಲೆ ಏನು ಬರ್ತೈತೆ? ಎರಲವಶ ಅಂತ. ಸೊ ಅಲ್ಲಿ ಯಾರು ಕೊಟ್ಟಿದ್ದಾರೆ? ಇದು ನನಗೇನು ಕ್ವಶನ್ ಅರ್ಥ ಆಗಿಲ್ಲ. ಇದ್ರ ಉತ್ತರ ಬಂದು 3. ಇನ್ನು 56ನೇದು, ಈ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಯನ್ನು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ವಾಕ್ಯದೊಳಗೆ 2ನೇದು ಸರಿ ಇರುವುದು ಅಂತ ಹೇಳ್ತಾ ಇದೆ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದಿ ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದು ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿಂದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ಅಂತಕ್ಕಂಥದ್ದು ಸರಿ ಅಂತ ಕೊಟ್ಟಿದ್ದಾರೆ. ಆದರೆ ಇದು ಬೇಸ್ ಆಗುವಂಥ ಸಾಧ್ಯತೆ ಇದೆ. ಇದು ನಮಗೆ ಸರಿ ಅನ್ನಿಸ್ತಾ ಇದೆ ನೋಡಿ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದಳು ಅಲ್ಲಿಂದ ಸೈಕಲ್ ಏರಿ ಹೋದರು ಅಂತ. ಬಟ್ ಈ ಕೊಟೇಶನನ್ನು ಇಲ್ಲಿ ಈ ಥರ ಮಾರ್ಕ್ ಇದೆಯಲ್ಲ, ಯಾರಾದರೂ ಹೇಳಿಕೆ ಇದ್ದಾಗ ಮಾತ್ರ ಅದನ್ನು ಬಳಸ್ತಾರೆ. ಆ ಹೇಳಿಕೆ ಅಲ್ಲ ಇದು, ಸಂದರ್ಶನ. ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇದು ತಪ್ಪು. ಗೊತ್ತಾಯ್ತು ರೀ. ಇನ್ನು ಮತ್ತೊಂದು ಇಲ್ಲೊಂದು ಬಂದಿತ್ತು ನೋಡಿರಿ, PQRS. ಸೊ ಇದನ್ನು ಏನಿಲ್ಲ, ನೀವು ಫಸ್ಟ್ ಒಂದು ನೋಡಬೇಕು, ಸೆಕೆಂಡ್ ನೋಡಬೇಕು, ಥರ್ಡ್ ನೋಡಬೇಕು, ಫೋರ್ತ್ ನೋಡಬೇಕು. ಇದರ ಉತ್ತರ ಬಂದು 4th. ಇಂಥವು ಬಂದು ಅಂದ್ರೆ ಭಾಳ ಈಸಿ ನಿಮ್ಗೆ. ಒಟ್ಟೆ ಏನಿಲ್ಲ, ಓದಲಿ ಬಿಡಲಿ, ಅಲ್ಲೇ ನೋಡಿ ಅಲ್ಲೇ ಹಾಕ್ಬಿಡು, ಅಲ್ಲೇ ನೋಡಿ ಅಲ್ಲೇ ಬರೀರಿ. ಇದನ್ನು ನೀವೆಲ್ಲ ಯೋಚಿಸಿ ಕಷ್ಟಪಟ್ಟು ಹಿಂಗೆಲ್ಲ ಓದಿರಂದ್ರೆ ನಿಮಗೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಆಪ್ಷನ್ಸ್ ನೋಡಿ ಹಾಕೊಡ್ರಿ, ಇದರ ಯಾವ್ದಾರು ಒಂದಾಗಿರುತ್ತೆ, ಒಂದು ಆಮೇಲೆ ಡಿಸೈಡ್ ಮಾಡಿ ಹಾಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಇನ್ನು 58ನೇ ಪ್ರಶ್ನೆ ನೋಡಿರಿ, ಪದ ಅಥವಾ ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಯ್ ಅಂತಕ್ಕಂಥದ್ದು ಸಾಗಿಸು ಆಗುತ್ತೆ ನೋಡಿರಿ. ಒಕ್ಕಲಿಕ್ಕುವತ್ತಂದರೆ ಒಕ್ಕಲಿಕ್ಕು ಏನಾಗುತ್ತೆ ರೀ? ಒಕ್ಕಲಿಕ್ಕುವತ್ತು ಅನ್ನೋದು 3ನೇದಾಗುತ್ತೆ ನೋಡಿರಿ, ಕೊಲ್ಲುವಂಥದ್ದು. ಇನ್ನು ವಸೆ ಅಂತಂದರೆ ಪ್ರೀತಿ ಅಂತ ಅರ್ಥ ಆಗುತ್ತಂತೆ. ಹಾಗಾದರೆ ಓವುವತ್ತಂದರೆ 4 ಸಂರಕ್ಷಿಸೋದು ನೋಡಿರಿ. ಇವೆಲ್ಲ ಸಮಾನಾರ್ಥಕ ಪದ, ಸಿಕ್ಕಾಪಟ್ಟಿ ಸಮಾನಾರ್ಥಕ ಪದ ಕೇಳ್ಬಿಟ್ಟಿದ್ದಾನೆ. ಇನ್ನು ನೋಡಿರಿ, ಪಟ್ಟಿ 1 ಪಟ್ಟಿ 2 39ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಕೇಳಿದಾನೆ. ಅನುವರ್ತಕ ನಾಮ ಏನಾಗುತ್ತೆ ರೀ? ವ್ಯಾಪಾರಿ ಅಂತಕ್ಕಂಥದ್ದು ಅನುವರ್ತಕ ನಾಮ. ಇನ್ನು ಗುಣವಾಚಕ ಏನಾಗುತ್ತೆ ರೀ? ಹೊಸ ಬಟ್ಟೆ ಅಂತಕ್ಕಂಥದ್ದು ಗುಣವಾಚಕ. ಇನ್ನು ಪ್ರಕಾರವಾಚಕ ಏನಾಗ್ತದೆ ರೀ? ಅಂಥದ್ದು ಇಂಥದ್ದು ಎಂಥದ್ದು ಅಂತಕ್ಕಂಥದ್ದು ಪ್ರಕಾರವಾಚಕ. ಕೃದಂತ ಭಾವನಾಮ ಅಂತಂದ್ರೆ ನೋಟ ಮಾಟ ಅಂತಕ್ಕಂಥದ್ದು ಕೃದಂತ ಭಾವನಾಮ ಉದಾಹರಣೆ ಆಗಿರುತ್ತದೆ. ಸೊ 60ನೇ ಪ್ರಶ್ನೆಯನ್ನು ನೋಡೋದಾದರೆ 60ನೇ ಪ್ರಶ್ನೆಗೆ ಉತ್ತರ 2 ಸರಿಯಾಗಿರುವಂಥದ್ದು. ಓಕೆ, ನೋಡ್ಕೊಡಿ, 2ನೇ ಸರಿ ಇರುವಂಥದ್ದು. ಇದು ನಪುಂಸಕಲಿಂಗ ಆಗಿರ್ಬೋದು, ವಾಚ್ಯಲಿಂಗ ಅಂತ ಹೆಂಗಿದೆ ನೋಡಿ. ಓಕೆ ಸ್ನೇಹಿತರೆ, ಎಸ್. 61ನೇ ಹೇಳಿಕೆಗಳು ನೋಡ್ರಿ. ಗಳು ಎಂಬ ಪ್ರತ್ಯಯಗಳು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರ್ತವೆ ಅಂತ ಹೇಳ್ತಾರೆ. ಆದರೆ ಹೇಳಿಕೆ ಏನು ಹೇಳ್ತದೆ? 2 ಏನು ಹೇಳ್ತದೆ? ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದಲ್ಲಿ ರೂಪದಲ್ಲಿ ಬರುತ್ತದೆ, ಬಹುವಚನ ರೂಪದಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಈ ಹೇಳಿಕೆ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದರೆ ಈ ಮೇಲಿನ 2 ಹೇಳಿಕೆ ಏನಾಗಿದಾವೋ ತಪ್ಪಾಗಿರುವಂಥದ್ದು. ಸರಿ ರೀ. ಇನ್ನು ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಅಂತಂದ್ರೆ ವೃದ್ಧಿ ಸಂಧಿ. ಯಾವ ಸಂಧಿ ರೀ? ವೃದ್ಧಿ ಸಂಧಿ. ವೃದ್ಧಿ ಸಂಧಿಗೆ ಉದಾಹರಣೆ. ವೃದ್ಧಿ ಸಂಧಿ ಏನ್ರಿ? ವೃದ್ಧಿ ಸಂಧಿ ಐ ಮತ್ತು ಅವು. ನಿಮಗೆ ಎಲ್ಲಿ ಐ ಅಂದರೆ ಒತ್ತಕ್ಷರ ಎಲ್ಲಿ ಬರ್ತೈತಲ್ಲ, ಐ ಒಳಗೆ ಕೈ ಆಗಿರ್ಬೋದು, ಚೈ ಆಗಿರ್ಬೋದು, ಸೈ ಆಗಿರ್ಬೋದು, ಪೈ ಆಗಿರ್ಬೋದು, ಅಲ್ಲೆಲ್ಲ ಯಾವ್ದಿರ್ತೈತಿ ಅಂತಂದ್ರೆ ವೃದ್ಧಿ ಸಂಧಿ ಇರುವಂಥದ್ದು. ಓಕೆ, ನೆಕ್ಸ್ಟ್
63ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಕೇಳಿದರೆ ಇಲ್ಲಿ ಉತ್ತರ ಬಂದು ನೀನು ಆಗಿರುವಂಥದ್ದು. ಇನ್ನು 64ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಕೇಳಿದರೆ ಬಂಧನು ಅಂತಕ್ಕಂಥದ್ದು ಸಂಭವನಾರ್ಥಕ ಕ್ರಿಯಾಪದ. ಯಾವುದ್ರಿ? ಬಂಧನು. ಯಾ ಓಕೆ ನೋಡ್ರಿ, ಅಪಧರ್ಮ ಅಂತಕ್ಕಂಥದ್ದು ಅಂದ್ರೆ ಆಪತ್ ಧರ್ಮ ಅಂತಕ್ಕಂಥದ್ದು ಬಿಡಿಸಿ ಬರೆದಾಗ ಆಗುವಂಥ. 65 ಒಂದು. ಇನ್ನು 66ನೇದು ನೋಡ್ರಿ, ಪಯಶಯನ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತದೆ? ಪಯಸದಿಕ್ ಶಯನ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಓಕೆ. ಉಡಾಯಿಸು ಪದದ ಧಾತು ಯಾವ ರೂಪದಲ್ಲಿದೆ ಅಂತಂದರೆ ಅದು ಸಾಧಿತ ರೂಪದಲ್ಲಿರುವಂಥದ್ದು. ನಂತರ 68ನೇ ಪ್ರಶ್ನೆ, 68ನೇ ಪ್ರಶ್ನೆಗೆ 1 ಮತ್ತು 2ನೇ ಪದಕ್ಕೆ 3ನೇ ಪದ ಸಂಬಂಧ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದು ಏನಾಗುತ್ತೆ ಅಂದರೆ ಉತ್ತರ 1 ಸರಿಯಾಗಿರುವಂಥದ್ದು. ಇಲ್ಲಿ ನೋಡ್ರಿ, ಸಾಬೂನು, ಪಾತ್ರೆ, ಮೇಜು ಇವು ಯಾವ ಭಾಷೆ ಪದ ಅಂತಂದರೆ ಇವು ಪೋರ್ಚುಗೀಸ್ ಭಾಷೆ ಪದವಾಗಿರುವಂಥದ್ದು. 70ನೇದು ನೋಡ್ರಿ, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಇಲ್ಲಿ ಹಳೆಯ ಏನಾಗುತ್ತೆ ಅಂತಂದ್ರೆ ಗುಣವಾಚಕ. ಎಂಥ ಮನೆ? ಹಳೆಯ ಮನೆ. ಈ ಹೇಳಿಕೆಗಳು ನೋಡ್ರಿ ಏನಿರ್ತಾವೆ, ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗ ಇರುವ ಪದಗಳಿಲ್ಲ ಅಂತ ಕೇಳ್ತಾರೆ. ಅದೇ ರೀತಿ ಸಮರ್ಥನೆ ನಂತರ ಬೇರೆ ಭಾಷೆಗಳಲ್ಲಿ ಅಂದರೆ ಅನ್ಯ ದೇಶಿ ಪದಗಳಲ್ಲಿ ಸ್ವೀಕರಿಸುವ ಪದಗಳು ವಿಸರ್ಗದಿಂದ ಬಳಕೆ ಆಗುತ್ತದೆ ಅಂತ ಹೇಳಿದರೆ ಇದಕ್ಕೆ ಉತ್ತರ ನೋಡ್ರಿ, ಹೇಳಿಕೆ ಸರಿ ಮತ್ತು ಸಮರ್ಥನೆಯೂ ಸರಿ ಅಂತ ಹೇಳಿದ್ದಾರೆ. ನಮ್ಮ ಅಚ್ಚ ಕನ್ನಡದಲ್ಲಿ ವಿಸರ್ಗ ಪದಗಳಿಲ್ಲ, ಹಾಗಾಗಿ ಬೇರೆ ಭಾಷೆಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದರೆ ಸೊ ಇದು ಸರಿಯಾಗಿರುವಂಥದ್ದು. ಇನ್ನು 72ನೇ ಪ್ರಶ್ನೆ ಅಂತಂದ್ರೆ ಮಾರಿಗೌತಣವಾಯಿತು ನಾಳಿನ ಭಾರತವು ಅಂತ ಕೊಟ್ಟಿದ್ದಾರೆ. ಇವು ಯಾವ ಅಲಂಕಾರ ಅಂತಂದ್ರೆ ಇದು ರೂಪಕ ಅಲಂಕಾರ. ಓಕೆ, ನೆಕ್ಸ್ಟ್ ಇದು 73ನೇ ನೋಡ್ರಿ, ಇದು PQRS ಇರುವಂಥದ್ದು. ಇದನ್ನ ಏನು ಮಾಡಬೇಕು, ಒಂದೊಂದನ್ನು ನೀವು ಚೆಕ್ ಮಾಡ್ತಾ ಹೋದರೆ ಇದರ ಉತ್ತರ ಬಂದು 4ನೇದು ಸರಿಯಾಗಿರುವಂಥದ್ದು. ಇನ್ನು 74ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಉತ್ತರ ಬಂದು 3ನೇದು ಸರಿಯಾಗಿರುವಂಥದ್ದು. ಹಾಗಾದರೆ ಓದಿ ನೋಡೋಣ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದಂತಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಉತ್ತರ. ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ ಅಂತ ಹೇಳಿದರೆ ಇದು 3ನೇದು ಸರಿಯಾಗಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಏನು ಇಂಗ್ಲೀಷ್ ಅಕ್ಷರ ಕೊಟ್ಟಿದ್ದಾರೆ 6, 0, 3, 8, 5, 7 ಕೊಟ್ಟಿದ್ದಾರೆ. ಅದು ಕನ್ನಡದಲ್ಲಿ ಈ ರೀತಿಯಾಗಿರುವಂಥದ್ದು. ಓಕೆ, ಕನ್ನಡ ಅಕ್ಷರ ಗೊತ್ತಿರ್ಬೇಕು ನಿಮಗೆ. ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, 6 ಉಲ್ಟಾ ಇರ್ತದೆ ನೋಡ್ರಿ, 9, ಆಮೇಲೆ ಇದು 10. ಓಕೆ, ಇನ್ನು 76ನೇ ಪ್ರಶ್ನೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೂರ್ಯನಿಗೆ ಗ್ರಹಣವೇ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಇನ್ನು 77ನೇ ಪ್ರಶ್ನೆ ನೋಡಿದರೆ ಈ ಕೆಳಗಿನ ಗಾದೆ ಮಾತವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸಂತೆಯ ಹೊತ್ತಿಗೆ 3 ಮೊಳ ನೈದರಂತೆ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಇನ್ನು 78ನೇ ಪ್ರಶ್ನೆಗೆ ಇಲ್ಲಿ ಅರ್ಧ ವಿರಾಮ ಸರಿಯಾಗಿರುವಂಥದ್ದು. 79ನೇ ಪ್ರಶ್ನೆ, ಆ ಊರಿನಿಂದ ನಾನು ಹೊರಟಾಗ ಅಂತಕ್ಕಂಥದ್ದು ಆ ಊರಿನಿಂದ ಅಂತಕ್ಕಂಥದ್ದು ವಕಾರಾಗಮ ಸಂಧಿ ಆಗುವಂಥದ್ದು. ನೋಡ್ರಿ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹುಡುಗ ರೂಢ ನಾಮ ಆದರೆ ಆವಾಡಿಗ ಏನಾಗುತ್ತೆ ಅಂತಂದ್ರೆ ಇದು ಅನ್ವರ್ತಕ ನಾಮವಾಗುವಂಥದ್ದು. ನೆಕ್ಸ್ಟ್, ಎಳೆಗರು ಪದವನ್ನು ಬಿಡಿಸಿ ಬರೆದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಎಳೆಗರು ಅನ್ನೋ ಪದವನ್ನು ಬಿಡಿಸಿ ಬರೆದರೆ ಎಳೆಯರಿಕರು, ಎಳೆಗರು ಸರಿಯಾಗಿರುವಂಥದ್ದು. ಇನ್ನು 82ನೇ ಪ್ರಶ್ನೆ ನೋಡಿದರೆ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯವನ್ನು ಸಂಯೋಜಿಸಿರಿ ಅಂತ ಕೊಟ್ಟಿದ್ದಾರೆ. ಅವಾಗಲೇ ನೋಡಿದರೆ ಆ ರೀತಿಯಾಗಿರುವಂಥದ್ದು. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಕರೆಯುತ್ತಾರೆ ಅಂತಕ್ಕಂಥದ್ದು ಸರಿಯಾಗಿರುವಂಥ ಉತ್ತರ. ಇನ್ನು 83ನೇ ಪ್ರಶ್ನೆ ನೋಡಿರಿ, ಮುಂದಿನ ಪದ ಜೋಡಣೆಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಸಿ ರಿನ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಈ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದನ್ನು ಗುರುತಿಸಿ ಅಂತ ಕೇಳಿದರೆ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿರುವಂಥದ್ದು. ಇನ್ನು 85ನೇ ಪ್ರಶ್ನೆ, 85ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ. ಪುಸ್ತಕ ಏನಾಗುತ್ತೆ ಅಂದರೆ ಹೊತ್ತಿಗೆ ಆಗುತ್ತದೆ. ಸಂಸ್ಕೃತ ಏನಾಗುತ್ತೆ ಅಂತಂದರೆ ಅದು ದೇವಿಗೆ ಆಗುತ್ತದೆ. ಇನ್ನು ಕರ್ತೃ ಏನಾಗುತ್ತೆ ಅಂದರೆ ಕರ್ತಾರ ಆಗಿರುವಂಥದ್ದು. ಇನ್ನು ದೀಪಿಕಾ ಏನಾಗುತ್ತೆ ಅಂತಂದರೆ ಸರಿ ಇದು ಸಂಸ್ಕೃತ ಏನಾಗುತ್ತೆ ಸಕ್ಕರ ಆಗುತ್ತದೆ. ಇದು ದೀಪಿಕಾ ಏನಾಗುತ್ತೆ ದಿವ್ಯ ಆಗುತ್ತೆ. ಇದು ತತ್ಸಮ ತದ್ಭವ ನೋಡ್ರಿ, ತತ್ಸಮ ಮತ್ತು ತದ್ಭವಗಳು. ಓಕೆ, ಈಗ ನೋಡ್ರಿ 86ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ತೆಗಿರಿ ಅಂತ ಹೇಳಿದ್ದಾರೆ. ಗುಂಪಿಗೆ ಸೇರಿದ ಪದವನ್ನು ಜೋಡಿ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬಿ ಸರಿಯಾಗಿ ಇರುವಂಥದ್ದು, ಸಾರಿ ಡಿ ಸರಿ ಇರುವಂಥದ್ದು ಅಂತ ಹೇಳಿದೆ. ಉತ್ತರ ಬಂದು ಡಿ. ಓಕೆ, ಇನ್ನು 87 ಅಕ್ಷರಗಳನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಕೇಳಿದರೆ ಕೆ.ಸಿ. ರಾಜ ಮೊದಲು ಕರೆಯುತ್ತಾರೆ. ಮತ್ತು ಐ ಅವು ಏನು ಅಂತ ಕೇಳಿದರೆ ಇವು ಸಂಧ್ಯಾಕ್ಷರಗಳು. ಐ ಮತ್ತು ಅವು ಅಂತಕ್ಕಂಥದ್ದು ಏನಂದರೆ ಇವು ಸಂಧ್ಯಾಕ್ಷರಗಳು ಆಗಿರುವಂಥದ್ದು. ನೋಡಿ, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತಂದರೆ ಇಲಾಖ ಅಂತಕ್ಕಂಥದ್ದು. 90ನೇ ಪ್ರಶ್ನೆ, ವ್ಯಂಜನಗಳಿಗೆ ಸ್ವರಗಳು ಸೇರಿಸಿ ಆಗುವ ಅಕ್ಷರ ಯಾವುದು ಅಂತ ಕೇಳಿದರೆ ಅದು ಯಾವುದು ಅಂತಂದರೆ ರೀ ಗುಣಿತಾಕ್ಷರ. ಗುಣಿತಾಕ್ಷರಗಳು ಅಂದರೆ ಯಾವ ಹೇಳ್ರಿ ನೋಡೋಣ. ಕ,
ಕ ಕಿ ಕಿ ಇವು ಬರ್ತೀವಿಲ್ರಿ. ಕಕ್ಕೆ ಏನಿರ್ತೈತಿ ರೀ, ಕ ಆಗ್ಬೇಕಾಯ್ತಂದ್ರೆ ಕ ಪ್ಲಸ್ ಇರ್ತೈತಿ, ಕ ಆಯ್ತಂದ್ರೆ ಇದು ಆ ಇರ್ತೈತಿ, ಇದು ಇ, ಇದು ದೊಡ್ಡಿ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರ ನೋಡ್ರಿ. ಇದು ವ್ಯಂಜನ, ಇದು ಸ್ವರ, ಇದು ವ್ಯಂಜನ, ಇದು ಸ್ವರ, ಎರಡು ಸೇರಿದ್ರೆ ಕ ಆಗುತ್ತೆ, ಇದು ಕ ಆಗುತ್ತೆ. ಇಲ್ಲ ಅಂತಂದ್ರೆ ಬರೀ ನಾವು ಇದನ್ನಂದ್ರೆ ಕ ಕ ಕ ಕ ಅಂತೀವಿ. ಅರ್ಥಾತ್ ಇದಕ್ಕೆ ಅ ಸೇರ್ತವತ್ತಂದ್ರೆ ಇದು ಪೂರ್ಣವಾಗಿ ಕ ಅಂತ ಕರಿತೀವಿ. ಇದು ತಮ್ಗೆ ಗೊತ್ತೈತಿ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಶೇಷ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಶೇಷ ಪದದ ವಿರುದ್ಧಾರ್ಥಕ ಪದ ನಿಶೇಷವಾಗಿರುವಂಥದ್ದು. ಓಕೆ. ನೆಕ್ಸ್ಟ್ 92 ಆರ್ದ್ರ ಪದದ ವಿರುದ್ಧಾರ್ಥಕ ಪದವನ್ನು ಕೇಳಿದರೆ ಆರ್ದ್ರ ಪದದ ವಿರುದ್ಧಾರ್ಥಕ ಪದ ಶುಷ್ಕ, ಸರಿಯಾಗಿರುವಂಥದ್ದು. ಇನ್ನು 93ನೇದು ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಉತ್. ಉತ್ ಅಂದ್ರೆ ವರ್ತಮಾನ ಕಾಲದ್ದು. ಅರ್ಥಾತ್ ಇನ್ನು 94ನೇ ಪ್ರಶ್ನೆಗಳು ಅಂದರೆ ಈ ಮೇಜಿನ ಮೇಲುಭಾಗ ಕನ್ನಡಿಯ ಥಳಥಳಿಸುತ್ತಿದೆ, ಇಲ್ಲಿ ಅಡ್ಡಗೆರೆ ಇದ್ರ ಪದ ಏನು ಅಂತ ಕೇಳಿದರೆ ಇದು ವರ್ತಮಾನ ಕಾಲ ಅಂತ ಪದ. ಓಕೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ 95ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಪದ ಯಾವುದು ಅಂತ ಕೇಳಿದರೆ ಪ್ರೀತಿ ಅಂತಕ್ಕಂಥದ್ದು ಇಲ್ಲಿ ಭಾವನಾಮಕ್ಕೆ ಉದಾಹರಣೆ ಸರಿಯಾಗಿರುವಂಥದ್ದು. ಇನ್ನು ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು ಅಂದ್ರೆ ಏನಾಗುತ್ತೆ, ಇದು ಕುದಿಸು, ಸರಿಯಾಗಿರುವಂಥದ್ದು. 97ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಕೇಳಿದ್ದಾರೆ ಇದು ತಾತ್ಪರ್ಯ ತತ್ವ ಅಂತಕ್ಕಂಥದ್ದು ಹೊಂದಾಣಿಕೆ ಆಗದೇ ಇರೋದು, ಇದು ಸರಿ ಇರುವಂಥದ್ದು, ಇದು ಎಲ್ಲ ಸರಿ ಇರುವಂಥದ್ದು. ಇನ್ನು ಬೇರೆ ಎಕ್ಸಾಮ್ಗೆ ಉಲ್ಟಾ ಕೇಳಿದರೆ ನೀವು ಇಲ್ಲೇ ನೋಡ್ಕೊಂಡು ಹಾಕೊಂಡ್ಬಿಡೋದು. ಆಯ್ತು. ಅದಕ್ಕೆ ಕ್ವಶನ್ ಪೇಪರನ್ನು ನೋಡ್ಬೇಕು ನಾವು. ಇನ್ನು 98ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಹೇಳಿಕೆಯನ್ನು ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದವನ್ನು ಜೋಡಿಸಿರಿ ಅಂತ ಕೊಟ್ಟಿದ್ದಾರೆ. ಭವರ ಅಂತಂದ್ರೆ ಜಗಳ ಅಂತಕ್ಕಂಥದ್ದು. ಓಕೆ. 99ನೇ ನೋಡ್ರಿ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಅಂತ ಯಾರನ್ನು ಕರಿತಿದ್ರು ಅಂತಂದ್ರೆ ಚಿಕ್ಕ ದೇವರಾಜ ಒಡೆಯರವರನ್ನು ಕರಿತಿದ್ರು. ಇನ್ನು 10ನೇ ಪ್ರಶ್ನೆ, ಆಶ್ಮಾರೋಹಣ ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾರೆ, ಇದರ ಒಂದೇ ಉತ್ತರ ಸರಿಯಾಗಿರುವಂಥದ್ದು. ಸೊ ಓಕೆ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿದರೆ ನಾವು ಚಲೋ ವಿಡಿಯೋನ ಹಾಕ್ತಾ ಇರ್ತೀವಿ. ಇನ್ನು ನಮ್ಮನ್ನು ಒಂಚೂರು ಬೆಳೆಸೋ ಪ್ರಯತ್ನ ಮಾಡಿರಿ. ಸುಮ್ಮನೆ ದೊಡ್ಡ ಡಿಜಿಟಲ್ ಬೋರ್ಡ್ ಇರೋರನ್ನು ಮಾತ್ರ ಬೆಳೆಸಬೇಕ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮನ್ನ 1000 ಸಬ್ಸ್ಕ್ರೈಬರ್ ಮಾಡಿದ್ರಿ. ತಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.